ರಿಪಬ್ಲಿಕ್ ಕನ್ನಡದಲ್ಲಿ ಈಗ ಬಿಗ್ ಎಕ್ಸ್ಕ್ಲೂಸಿವ್ ಇದು ಸರ್ಕಾರ ರಚನೆ ಹಕ್ಕು ಹಿಂದೆ ಮಂಡನೆ ಸಾಧ್ಯತೆ ಇದೆ. ಇಬ್ಬರು ಮಹಾನಾಯಕರು ಈಗಾಗಲೇ ಅವರಿಗೆ ಸಲಹೆ ಕೊಟ್ಟಿದ್ದಾರೆ. ಜೆಡಿಯು ಟಿಡಿಪಿ ಒಪ್ಪಿದ್ರೆ ಹಿಂದೆ ಹಕ್ಕು ಮಂಡನೆ ಆಗುತ್ತೆ ಅಂತೇಳಿ ಈಗ ಅವರೇ ಸಲಹೆ ಕೊಟ್ಟಿದ್ದಾರೆ ಅಂತಂದಮೇಲೆ ಅದು ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ರಾಷ್ಟ್ರಪತಿಯನ್ನ NDA ನಿಯೋಗ ಭೇಟಿಯಾಗ್ತಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಸ್ಕೂಪ್ ಇದು, ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಯಾಕೆ ಅಂತಂದರೆ ಎಲ್ಲರಲ್ಲೂ ಇರುವಂಥದ್ದು ಒಂದೇ, ಏನಾಗಬಹುದು. ಅದಕ್ಕೆ ಕಾರಣ ಈ ಬಾರಿಯ ಚುನಾವಣೆ ಫಲಿತಾಂಶ. ಇಲ್ಲಿ TDP ಚಂದ್ರಬಾಬು ನಾಯ್ಡು, JDU ನಿತೀಶ್ ಕುಮಾರ್ ಇವರ ಸಹಕಾರ ಇದ್ದರೆ ಮಾತ್ರ NDA ಅಧಿಕಾರಕ್ಕೆ ಬರೋದು, ಸರ್ಕಾರ ರಚನೆ ಆಗೋದು. ಸೊ ಹೀಗಾಗಿ ಕೊಲೀಗ್ ರಂಜಿತ್ ಮಾಹಿತಿಯನ್ನು ಕೊಡ್ತಾ ಇದ್ರು. ಮೋದಿ ಪ್ರಧಾನಮಂತ್ರಿ ಆಗಬೇಕು ಅಂದರೆ ಏನೆಲ್ಲ ಆಗಬೇಕು ಅಂತ ಹೇಳಿ ಅವೆಲ್ಲವೂ ಕೂಡ ನಡೆದ್ರೆ ಮಾತ್ರ ಅದು ಸಾಧ್ಯ. ಸರ್ಕಾರ ರಚನೆಗೆ ನಮ್ಮ ಒಪ್ಪಿಗೆ ಇದೆ ಅಂಥೇಳಿ ಉಭಯ ನಾಯಕರು ಹೇಳಿದ್ದಾರೆ. ಮತ್ತೊಂದು ಕಡೆ ಚಂದ್ರಬಾಬು ನಾಯ್ಡು ಅವರಂತೂ BJP ಸಪೋರ್ಟ್ ಮಾಡ್ತೀನಿ ಅಂತಾರೆ. ಕಾರಣ ವಿಧಾನಸಭೆ ಚುನಾವಣೆ ಅವರು ಗೆಲ್ಲಬೇಕಂತಂದ್ರೂ ಕೂಡ ಅಲ್ಲಿ BJP ಪಾತ್ರ ಬಹಳಷ್ಟಿದೆ. ನರೇಂದ್ರ ಮೋದಿ ಬಂದು ಅಲ್ಲಿ ಪ್ರವಾಸ ಮಾಡಿ ಪ್ರಚಾರ ಮಾಡಿದ್ದಾರೆ. ಮತ್ತೊಂದು ಕಡೆ ಪವನ್ ಕಲ್ಯಾಣ್ ಕೂಡ ಸಪೋರ್ಟ್ ಇತ್ತು. ಈಗ ಇಬ್ಬರು ನಾಯಕರು ಕೂಡ ಈ ಕಡೆ ದೌಡಾಯಿಸಿದ್ದಾರೆ. ಮತ್ತೊಂದು ಕಡೆ ನಿತೀಶ್ ಕುಮಾರ್ ನಡೆ ಏನಾಗಿರುತ್ತೆ ಅಂತ ಹೇಳಿ ಎಲ್ರಿಗೂ ಕುತೂಹಲ ಇತ್ತು. ಯಾಕಂತಂದರೆ ಅವರು ಇಂಡಿ ಒಕ್ಕೂಟದ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನಮಂತ್ರಿ ಆಗಬೇಕಾ ಅಥವಾ ನಿತೀಶ್ ಕುಮಾರ್ ಪ್ರಧಾನಮಂತ್ರಿ ಆಗಬೇಕಾ, ನಾನು ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ರು. ಆ ಸಂದರ್ಭದಲ್ಲಿ ಸಾಧ್ಯ ಇಲ್ಲ ಅಂಥೇಳಿ ಇಂಡಿ ಒಕ್ಕೂಟದಿಂದ ಆಚೆ ಬಂದಿದ್ರು. ಅದಾದ ಬಳಿಕ ಈಗ ಸರ್ಕಾರ ರಚನೆಗೆ ಕಸರತ್ತು ನಡೆಸ್ತಿರುವಂಥ ಸಂದರ್ಭದಲ್ಲಿ JDU ಮತ್ತು TDP ಬಹಳ ಪ್ರಮುಖ ಪಾತ್ರ ವಹಿಸಬೇಕು. ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು ಅಂತಂದ್ರೆ ಮೋದಿ ನೇತೃತ್ವದಲ್ಲಿ ನೂತನ NDA ಸರ್ಕಾರ. ರಿಪಬ್ಲಿಕ್ ಕನ್ನಡಕ್ಕೆ BJP ಮೂಲದಿಂದ ಮಾಹಿತಿ ಲಭ್ಯ ಆಗಿದೆ. ಪ್ರಧಾನಿ ಆಗೋದು ಈ ಸಲ ನರೇಂದ್ರ ಮೋದಿನೇ ಫಿಕ್ಸ್ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ BJP ಮೂಲಗಳಿಂದ ಬಂದಿರುವಂಥ ಮಾಹಿತಿ ಇದು. ಮೋದಿ ನೇತೃತ್ವದಲ್ಲೇ ನೂತನ NDA ಸರ್ಕಾರ ರಚನೆ ಆಗುತ್ತೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಈಗ ಉಭಯ ನಾಯಕರು ಇಬ್ಬರೂ ಕೂಡ ಸಪೋರ್ಟ್ ಮಾಡಿದ್ಮೇಲೆ ಅದಾಗೋದು ಫಿಕ್ಸೇ. ಮತ್ತೆ ಇದು ಎಕ್ಸ್ಕ್ಲೂಸಿವ್. ಮೋದಿ ನೇತೃತ್ವದಲ್ಲಿ NDA ಸರ್ಕಾರ ರಚನೆ ಆಗುತ್ತೆ. ಇಬ್ಬರು ಪಕ್ಷದ ನಾಯಕರು ಕೂಡ ಸಪೋರ್ಟ್ ಮಾಡ್ತಾರೆ. ಇದರಲ್ಲಿ ಯಾವುದೇ ರೀತಿಯ ಡೌಟ್ಸ್ ಇಲ್ಲ. ಈಗಾಗಲೇ ಚಂದ್ರಬಾಬು ನಾಯ್ಡು ಒಂದು 5-6 ಸೀಟ್ ಕೇಳಿದ್ದಾರೆ, ಮಂತ್ರಿ ಸ್ಥಾನವನ್ನು ಕೇಳಿದ್ದಾರೆ. ಜೊತೆಗೆ ಅವರು ಲೋಕಸಭಾ ಸ್ಪೀಕರ್ ಮೇಲೆ ಕಣ್ಣಿಟ್ಟಿದ್ದಾರೆ. ಇವೆಲ್ಲದಕ್ಕೂ ಕೂಡ ಒಪ್ಪಿಗೆ ಸಿಕ್ಕಿರಬಹುದು ಅಂತ ಕಾಣುತ್ತೆ. ಮತ್ತೊಂದು ಕಡೆ ನಿತೀಶ್ ಕುಮಾರ್ ಅವರು ಕೂಡ ಬೇಡಿಕೆ ಇಲ್ಲದೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡಿರೋದಕ್ಕೆ ಸಾಧ್ಯ ಇಲ್ಲ. ಲಾಭ ಇಲ್ಲದೆ ಯಾರು ಕೂಡ ಕೈ ಜೋಡಿಸೋದಿಲ್ಲ. ಇಂಥದ್ದೇ ಸ್ಥಾನಮಾನ ಬೇಕಂಥೇಳಿ ಬೇಡಿಕೆಯನ್ನು ಇಟ್ಟಿರ್ತಾರೆ. ಅದಕ್ಕೆ ಮಹತ್ವದ ಸಭೆಯಲ್ಲಿ ಒಪ್ಪಿಗೆ ಕೂಡ ಸಿಕ್ಕಿರ್ಬೋದು. ಈ ಬೆನ್ನಲ್ಲೇ ಇಬ್ಬರು ನಾಯಕರು ಕೂಡ ಸಲಹೆ ಕೊಟ್ಟಿರ್ಬೋದು. ಈಗ ಬರ್ತಿರುವ ಮಾಹಿತಿ, BJP ಮೂಲದಿಂದ ಬಂದಂಥ ಮಾಹಿತಿ, ಮೋದಿ ನೇತೃತ್ವದಲ್ಲೇ NDA ಸರ್ಕಾರ ರಚನೆಯಾಗುತ್ತೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹಾಗಾದರೆ ಯಾರ್ಯಾರ ಬೇಡಿಕೆಗೆ ಯಾವ ರೀತಿ ಮಣೆ ಹಾಕ್ತಾರೆ ನಮೋ? ಅಮಿತ್ ಶಾ ಈ ಬಗ್ಗೆ ಚುನಾವಣಾ ಚಾಣಕ್ಯ ಅಂತಲೇ ಕರಿತೀವಿ. ಇಲ್ಲಿ ಇಂತಹ ಸಂದರ್ಭದಲ್ಲಿ ಅಮಿತ್ ಶಾ ಯಾವ ಚಾಣಾಕ್ಷತನವನ್ನು ಇಲ್ಲಿ ಉಪಯೋಗಿಸಬಹುದು? JP ನಡ್ಡಾ ಇವರ ಒಂದು ನಿರ್ಧಾರ ಏನಾಗಿರುತ್ತೆ? ಇವರು ಸಲಹೆ ಸೂಚನೆ ಕೊಡೋದೇನು? ಸೊ ಈ ಎಲ್ಲ ಕುರಿತಾಗಿ ನಿರ್ಧಾರವನ್ನು ತೆಗೆದುಕೊಂಡೇ ಈ ಒಂದು ಮುಂದಿನ ಹಂತಕ್ಕೆ ಹೆಜ್ಜೆ ಇಟ್ಟಿರೋದು ಅಂತ ಕಾಣ್ತದೆ ನೋಡಲಿಕ್ಕೆ. ಮತ್ತೊಂದು ಕಡೆ NDA ನಾಯಕರು ಕೂಡ ಬೇಡಿಕೆ ಇಟ್ಟಿದ್ದಾರೆ. ಅದರಲ್ಲೂ ಕೂಡ ಕುಮಾರಸ್ವಾಮಿ ಕೃಷಿ ಸಚಿವ ಸ್ಥಾನಕ್ಕೆ ಕಣ್ಣಿಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇರೋದು. ಸೊ ಎಲ್ಲದರ ಒಪ್ಪಿಗೆಯನ್ನು ಪಡೆದೇ ಮುಂದಿನ ಹೆಜ್ಜೆ ತಗೊಳ್ಬೇಕು. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಕೊಲೀಗ್ ರಂಜಿತ್ ನವದೆಹಲಿಯಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಂಜಿತ್,
ಒಂದು ಕಡೆ ಎಲ್ಲರ ಬೇಡಿಕೆ, ಮತ್ತೊಂದು ಕಡೆ ಉಭಯ ನಾಯಕರು ಕೂಡ ಒಪ್ಪಿಗೆ ಸೂಚಿಸಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ಮೂಲಗಳಿಂದ ಬರ್ತಿರುವ ಮಾಹಿತಿ ಮೋದಿ ನೇತೃತ್ವದಲ್ಲೇ ಎನ್ಡಿಎ ಸರ್ಕಾರ ರಚನೆ ಆಗುತ್ತೆ ಅಂತ. ಹೌದಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಎಸ್, ಡೆಫಿನೆಟ್ಲಿ ಮೋದಿ ಅವರ ನೇತೃತ್ವದಲ್ಲೇ ಈ NDA ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ, ಸರ್ಕಾರವನ್ನು ರಚನೆ ಮಾಡುತ್ತೆ ಅನ್ನೋದರಲ್ಲಿ ನೋ ಡೌಟ್ ಅಶ್ವದಿವಿತ್. ಆದರೆ ಈ ಸರ್ಕಾರ ಎಷ್ಟು ದಿನ ಇರುತ್ತೆ ಅನ್ನೋದೇ ಈಗಿರುವಂಥ ಒಂದು ಕುತೂಹಲ, BJPಗಿರುವಂಥ ಆತಂಕ. BJP ಮ್ಯಾಜಿಕ್ ನಂಬರನ್ನು ಕ್ರಾಸ್ ಮಾಡಿದ್ದಿದ್ರೆ ಈ ಟೆನ್ಷನ್ BJPಗೆ ಇರ್ತಿರಲಿಲ್ಲ. ಆದರೆ BJPಯಲ್ಲಿರೋದು 242 ಸ್ಥಾನಗಳು ಮಾತ್ರ. ಹಾಗಾಗಿ BJPಗೆ ಈ ಆತಂಕ ಖಂಡಿತವಾಗ್ಲೂ ಕೂಡ ಇದೆ. ನರೇಂದ್ರ ಮೋದಿ ಕೂಡ ಇಂಥದ್ದೊಂದು ಪರಿಸ್ಥಿತಿ, ಅಸ್ಥಿರ ಸ್ಥಿತಿ ನಮಗೆ ಬರುತ್ತೆ ಅಂತೇಳಿ ಅಂದ್ಕೊಂಡಿರಲಿಲ್ಲ ಅಂತ ಅನಿಸುತ್ತೆ. ಆದರೆ ಎಲ್ಲ ಮುಗಿದು ಹೋಗಿದೆ. BJPಯ ಕೈಯಲ್ಲಿರೋದು ಒಂದೇ. ಈ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಮ್ಮಿಶ್ರ ಸರ್ಕಾರ ಮಾಡಿ ಸಂಪೂರ್ಣವಾಗಿ ನಿಭಾಯಿಸಿದ್ರು, ಎಲ್ಲರನ್ನೂ ಕೂಡ ಜೊತೆಗೆ ತೆಗೆದುಕೊಂಡು ಹೋದರು. ಅಂಥ ಪರಿಸ್ಥಿತಿಯನ್ನು ನರೇಂದ್ರ ಮೋದಿಯವರು ಇನ್ನು ಮುಂದೆ ನಿಭಾಯಿಸಬೇಕಾದಂಥ ಸಂದರ್ಭ ಇದೆ. ನನ್ನ ಜೊತೆಯಲ್ಲಿ ನನ್ನ ಕಲೀಗ ದೆಹಲಿಯ ಪ್ರತಿನಿಧಿ ನಟೇಶ್ ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ನಟೇಶ್, ಇದನ್ನೆಲ್ಲ ನೋಡಿದಾಗ ಈ ಅಸ್ಥಿರತೆ BJP ಖಂಡಿತವಾಗ್ಲೂ ಕೂಡ ಇದೆ. ಇವತ್ತೇನೋ ಒಪ್ಕೋಬೋದು, ಆದರೆ ಮುಂದಂತೂ ಕೂಡ ನರೇಂದ್ರ ಮೋದಿಯವರ ತಲೆ ಮೇಲೆ ತೂಗುಗತ್ತಿ ಇದ್ದೇ ಇರುತ್ತೆ. ಹೇಗೆ ನಿಭಾಯಿಸ್ಬೋದು? ಇವ್ರನ್ನೆಲ್ಲ ಜೊತೆಗೆ ತೆಗೆದುಕೊಂಡು ಹೋಗಲಿಕ್ಕೆ ನರೇಂದ್ರ ಮೋದಿಗೆ 10 ವರ್ಷದ ಅವಧಿಯಲ್ಲಿ ಎಂದೂ ಕೂಡ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಅಧಿಕಾರಕ್ಕೆ ಬಂದಿರುವಂಥ BJP ಈಗ ಇದನ್ನು ಸಾಧ್ಯ ಆಗುತ್ತಾ? ಇವರೆಲ್ಲರನ್ನ ಜೊತೆಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಮೋದಿಯವ್ರ ಕೈಯಲ್ಲಿ ಆಗುತ್ತಾ? ಏನಾಗ್ಬೋದು ಇದು ಮುಂದೆ ಅಂತ ನಟೇಶ್? ಖಂಡಿತ ರಂಜಿತ್, ಬಹಳ ಪ್ರಮುಖವಾಗಿ 2014 ಹಾಗೂ 19ರಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿರುತ್ತೆ. ಸಾಕಷ್ಟು ಭರವಸೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ BJP ಒಂದು ಭದ್ರ ಬುನಾದಿಯನ್ನು ಹಾಕ್ಕೊಂಡಿತ್ತು. ಆದರೆ 2029ರಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಒಂದಷ್ಟು ಚರ್ಚೆಗಳು ಕೂಡ ಆಯಿತು. 2024ರ ಈ ಒಂದು ಫಲಿತಾಂಶ ಏನಿದೆ, ಫಲಿತಾಂಶ ಸಾಕಷ್ಟು ಹೊಡೆತವನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು. ಒಂದು ರೀತಿ ಅತಂತ್ರ ಪರಿಸ್ಥಿತಿಯಲ್ಲಿ BJP ಇರ್ತಕ್ಕಂಥದ್ದು. BJPಯ ಈ ಪರಿಸ್ಥಿತಿ ಏನಿದೆ, ಇದೀಗ ಸದ್ಯಕ್ಕೆ NDA ಮೈತ್ರಿಕೂಟದ ಜೊತೆ ಸೇರಿಕೊಂಡು ಮೈತ್ರಿಕೂಟದಲ್ಲಿ ಇರ್ತಕ್ಕಂತಹ ಪಕ್ಷಗಳೇನಿದೆ, ಈ ಪಕ್ಷಗಳ ಬೇಡಿಕೆಗಳನ್ನು ಈಡೇರಿಸುವುದರ ಜೊತೆಗೆ ತನ್ನ ಪಕ್ಷದ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ BJP ಸಾಕಷ್ಟು ಕಷ್ಟವನ್ನು ಪಡಬೇಕಾಗತ್ತೆ ಈ ಬಾರಿ. ಅದರಲ್ಲೂ ಬಹಳ ಪ್ರಮುಖವಾಗಿ NDA ಮೈತ್ರಿಕೂಟದಲ್ಲಿ ಈಗಾಗಲೇ ಸಾಕಷ್ಟು ಬೇಡಿಕೆಗಳನ್ನು ಕೆಲವು ಪಕ್ಷಗಳು ಇಟ್ಟಿರ್ತಕ್ಕಂಥದ್ದು. ಅದರ ವಿಚಾರವಾಗಿ ಇಂದು ಸಭೆ ನಡೀತಾ ಇದೆ. ಅಂದರೆ ಪಕ್ಷದ ಯಾರಿಗೆ ಯಾವ ಸ್ಥಾನವನ್ನು ಕೊಡಬೇಕು, ಜೊತೆಗೆ ಯಾವ ಖಾತೆಗಳನ್ನು ಹಂಚಿಕೆ ಮಾಡಬೇಕು ಎನ್ನುವುದರ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇದೆ. 2014 ಹಾಗೂ 19ರಲ್ಲಿ ಇದ್ದಂತಹ ಪರಿಸ್ಥಿತಿ 2024ರ ನಂತರದಲ್ಲಿ ಇರೋದಿಲ್ಲ ಎನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತಾ ಇದೆ. ಇದೆಲ್ಲವನ್ನು ನಿಭಾಯಿಸಲಿಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ಸಾಕಷ್ಟು ಭರವಸೆಗಳನ್ನು ಕೊಟ್ಟಿದೆ. ಸಂಪೂರ್ಣವಾಗಿ ಆ ಭರವಸೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸಾಕಷ್ಟು ಶ್ರಮವನ್ನು ಪಡಬೇಕಾಗತ್ತೆ. ಯಾಕಂದರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇಲ್ಲದೇ ಇರೋದರಿಂದ, ಅಂದರೆ NDA ಮೈತ್ರಿಕೂಟದ ಜೊತೆಗೆ ಇಂದು ನಡೆಯುವ ಚರ್ಚೆಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗಲೇಬೇಕು. ಯಾಕಂದರೆ ಮುಂದಿನ ದಿನಗಳಲ್ಲಿ ಭರವಸೆಗಳೇನು